ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಕೆ ಪಯಣ ಯೂಟ್ಯೂಬ್ ಚಾನಲ್. ಕಾಲೇಜ್ ಹೋಗೋ ಮುಂಚೆ ಬೆಳಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನದ ಊಟ ಎರಡು ಮಾಡಿಟ್ಟು ಹೋಗಬೇಕು. ಇವತ್ತಿನ ತಿಂಡಿಗೆ ಕುಂಬಳಕಾಯಿ ಪಲ್ಯ ಮತ್ತು ದೋಸೆ ಮಾಡಿದ್ದೆ. ಏನಪ್ಪ ಪಲ್ಯ ಹೀಗಿದೆ ಅನ್ಕೋಬೇಡಿ, ನಾನು ಮಾಡೋದೇ ಹೀಗೆ. ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಬೆಂದಿರೋದೇ ಇಷ್ಟ ಆಗೋದು. ಇದು ಆಕ್ಚುಲಿ ಚೆನ್ನಾಗಿರೋ. ಕ್ವಿಕ್ಕಾಗಿ ನಾನು ಕೂಡ ರೆಡಿಯಾಗಿ ದೋಸೆ ಹಾಕೋಣ ಅಂತ ಹೋದೆ. ರೆಡಿಯಾಗಿ ಬಂದು ಎಲ್ಲರಿಗೂ ದೋಸೆ ಹಾಕ್ಕೊಟ್ಟು ನಾನು ದೋಸೆ ತಿಂದು ಕಾಲೇಜಿಗೆ ಹೊರಟೆ. ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಬೇಗನೆ ಬಿಟ್ಟೆ. ಬಸ್ ಸ್ವಲ್ಪ ಖಾಲಿ ಇತ್ತು, ರೆಗ್ಯುಲರ್ ಆಗಿದ್ದಷ್ಟು ರಶ್ ಇರಲಿಲ್ಲ. ಪ್ರತಿ ಸತಿ ಜರ್ನಿ ಮಾಡಬೇಕಾದ್ರೂ ತಲೆಯಲ್ಲಿ ಏನೇನೋ ಯೋಚನೆಗಳಿರುತ್ತೆ. ಇವತ್ತಿನ ನನ್ನ ಯೋಚನೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಲ್ವ, ಯಾರಾದರೂ ಏನಾದ್ರು ಅಂದ್ಬಿಟ್ರೆ ಇದೇ ಥರ ಆಗಿತ್ತು. ಆಮೇಲೆ ಅನ್ನಿಸ್ತು ಯಾರೋ ಏನೋ ಅನ್ಕೋತಾರೆ ಅಂತ ನಾನು ಬದುಕೋದಕ್ಕಾಗೋದಿಲ್ಲ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಇವತ್ತಿನ ನಮ್ಮ ಸೊಸೈಟಿಯಲ್ಲಿ ನಡೀತಾ ಇರೋದೇ ಹೀಗೆ. ಸೋಷಿಯಲ್ ಮೀಡಿಯಾಯಿಂದನೇ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಡಬಲ್ ಡಿಗ್ರಿ ಹೋಲ್ಡರ್ಸ್ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಮಾಡೋದು ತಪ್ಪೇನು? ಎಲ್ಲ ನಮ್ಮ ಕೈಲಿರುತ್ತೆ. ಒಳ್ಳೇದಕ್ಕಾದರೂ ಯೂಸ್ ಮಾಡ್ಕೋಬೋದು, ಕೆಟ್ಟದಕ್ಕಾದರೂ ಯೂಸ್ ಮಾಡ್ಕೋಬೋದು. ನಾನು ಒಳ್ಳೆತನದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಖುಷಿಗೆ. ಸೊ ಇನ್ ಕೇಸ್ ಯಾರಿಗಾರು ಹರ್ಟ್ ಆಗಿದ್ರೆ ದಯವಿಟ್ಟು ಬ್ಲಾಕ್ ಮಾಡಿಬಿಡಿ. ಹಾಗೋ ಹೇಗೋ ಮಾಡಿ 1 ಅವರ್ ಜರ್ನಿ ಮುಗಿಸ್ಕೊಂಡು ಕಾಲೇಜಿಗೆ ತಲುಪಿದೆ. ಕಾಲೇಜಲ್ಲಿ ನೋಡಿದ್ರೆ ಯಾರು ಜನನೇ ಕಾಣಿಸ್ತಿಲ್ಲ. ಶಾಕ್ ಆಗಬೇಡಿ, ಎಲ್ಲ ಆಲ್ರೆಡಿ ಓದಕ್ಕೆ ಕೂತಿರ್ತಾರೆ, ಇನ್ನೂ ಕೆಲವರು ಬಂದೇ ಇರಲ್ಲ. ಈ ಖಾಲಿ ಕ್ಯಾಂಪಸ್ನ ನೋಡಿ ಬೇಜಾರು ಆಗುತ್ತೆ, ಒಂಥರ ಖುಷಿನೂ ಆಗುತ್ತೆ. ಕಾಲೇಜ್ನ ಬುಕ್ ಸ್ಟಾಲ್ಗೆ ಹೋಗಿ ಆಂಟಿ ಒಂದು ಹಾಯ್ ಮಾಡಿ ಚಾಕ್ಲೇಟು ಮತ್ತು ಪೆನ್ ತೊಗೊಂಡು ಫುಲ್ ಟಾಪ್ ಫ್ಲೋರ್ಗೆ ಹೋಗ್ಬೇಕಲ್ಲಪ್ಪ ಅಂದ್ಕೊಂಡು ಚಾಕ್ಲೇಟ್ ತಿನ್ಕೊಂಡು ಹೊರಟೆ. ಡೈಲಿ ಇದು ತಿಳಿಯೋಕ್ಕೆ ಸುಸ್ತಾಗುತ್ತೆ. ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ರೆ ಇವರೆಲ್ಲ ಓದ್ಕೊಂಡು ಕೂತಿದ್ದಾರೆ. ನಾವಾಗ ಅಂದ್ಕೋಬೇಕು ಅಷ್ಟೇ, ಬಟ್ ಇವರು ವೀಲಾಗ್ ಅಲ್ಲ, ಅದು ವ್ಲಾಗ್ ಅಷ್ಟೇ. ಹಾಯ್ ಗಾಯ್ಸ್, ನಮ್ಮ ಫ್ರೆಂಡ್ ಒಬ್ಳು ರಕ್ಷಿತಾ ಅಂತಿದ್ದಾಳೆ. ಇಲ್ಲ ಬಟ್ ಒಳ್ಳೇದಾಗಲಿ ಅಂತ ನಿಮ್ದೆಲ್ಲ ಆಶೀರ್ವಾದ ಇರಲಿ. ನೀನು ಹೇಳಿದ್ದೇನೋ ಕೇಳಿಸಿಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗಂಟಲು ಹೋಗಿದ್ರಿ ಗಾಯ್ಸ್, ಆಮೇಲೆ ಮಾತಾಡ್ತೀನಿ. ಬಾಯ್ ಬಾಯ್. ಲಾಸ್ಟ್ ಎಕ್ಸಾಮ್ ಇವತ್ತು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಲಾಸ್ಟ್ ಎಕ್ಸಾಮು ಏನು ಯಾವುದಿದೆ? ರಿಸರ್ಚ್ ಮೆಥಡಾಲಜಿ ಅಂಡ್ ಯಾವ ಸಬ್ಜೆಕ್ಟ್ ಅಂತಾನೆ ಮರ್ತೋಗಿದ್ದಾಳೆ. ಟಾಪರ್ ಪಕ್ಕ ಕುತ್ಕೊಂಡು ಎಲ್ಲ ಟಾಪರ್ ಆಶೀರ್ವಾದಗಳು. ಯಾವ ಇವೆಲ್ಲ ನೋಡು, ಮತ್ತೆ ನೀನು ಅಮಸ್ತಾ ಇರೋದಳು. ಅದಕ್ಕೆ ನಾವು ನಂಬೋದೇ ಇಲ್ಲ. ಪ್ರೇಕ್ಷಾ ನನ್ನ ಮಾಡಿ ಟಚ್ ಆಯ್ತು ಆಗ್ಲಿ ಅಂತ ಹೇಳಿದ್ದೀನಿ. ನಾನು ಹಂಗೆ ಅಂದಿಲ್ಲ, ನನ್ನ ನಿಜ. ನಾನು ಆ ಮಾತಲ್ಲಿ ಅನ್ಕೊಂಡಿಲ್ಲ. ಬಟ್ ಎಲ್ಲರೂ ನನ್ನ ಪಾಪ ಅನ್ಬೇಕಿಂತ ಇಂಟ್ರೆಸ್ಟ್ ನನ್ನ ಸ್ಟೋರಿ ಹೇಳಿದೆ. ಪಾಪ ಮಾಡೋ ಟೈಮಲ್ಲಿ ಪಾಪ ಅನ್ನುವಂತಾಳೆ. ನಾನೇನು ಹೇಳಿದೆ ಹೇಳು? ಪಾಪ ಮಾಡ್ಕೊಂಡ್ಬಾರ್ದು ಅಂತಂದು ನಾನೇನಂದೆ, ನೀವೆಲ್ಲ ನನಗೆ ಪಾಪ. ಅವಳಿಗೆ ಅರ್ಥ ಆಗಿಲ್ಲ ಸಿಂಚೋದು. ಆಯ್ತಲ್ಲ, ಮಾಡ್ಕೊಳೋ ಟೈಮಲ್ಲಿ ಪಾಪ ಅನ್ಬೇಕಂತ ಅಂದ್ರೆ ಬರೀ ಇಂಥದೆಯ ಹುಚ್ಚರಗಳು. ನೋಡಿ ಇವ್ರು ನೋಡ್ಕಲಿರಿ, ಅಲ್ಲೊಬ್ರು ಹೊತ್ತಿದ್ದಾರೆ. ಸ್ವಾತಿಯಲ್ಲಿ ಇನ್ನೊಂದ್ಸತಿ ಹೇಳು. ನಿನ್ನೆ ಯಾವ್ದೋ ಡ್ರೈ ಫ್ರೂಟ್ಸ್ ಈಗ ಏನೋ ಹೇಳ್ತಿದ್ಲಲ್ಲ, ಕಿಸ್ಮಿಸ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಟೈ ಕಿಸ್ಮಿಸ್ ಅಂದ್ರೆ ಒಂದು ಅಂಜೂರು ಇರ್ತದ. ಸ್ವಲ್ಪ ಜೋರಾಗಿ ಮಾತಾಡು, ಮೈಕ್ ಇಲ್ಲ. ಹಲೋ ಮೈಕ್. ನನ್ನ ಹೆಸರು ಸೌಮ್ಯರಾಣಿ, ನಾನು ಬೀದರಿಂದ ಇದ್ದೀನಿ. ನಾನು ಯಾವುದೇ ಕಾಲೇಜ್ ಸಿಗೋದು ಕಡಿಮೆ, ಕಾಲೇಜಿಗೆ ಬಂದಿದ್ದೀನಿ. ಎಲ್ಲರೂ ಸೌಮ್ಯ ಅವ್ರು ಹಾಡು ಹೇಳ್ತಿದ್ದಾರೆ. ಆಕಾಶದಲ್ಲಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಕಾಶದಲ್ಲಿ ಸ್ವರ ಹೊರತಾಗಿ ನಾನು ನಿನಗಾಗಿ ಕಾದೆ, ನನಗಾಗಿ. ಆಕ್ಚುಲಿ ನನಗೆ ಹೆಂಗಾಯ್ತು ಅಂದ್ರೆ, ಇದು ನಿಜ ನಮ್ದೇನ ಕ್ವಶನ್ ಪೇಪರ್ ಅಂತ ಫಸ್ಟ್ ಅನಿಸ್ತು. ಹೋಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವರು ಹಾಗೆ ಹೇಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ಹಂಗೆ ತೋರಿಸ್ತಾಗಿ ಫಸ್ಟ್ ನನಗೆ ಹಚ್ಚಿದೆ, ಎಲ್ಲರಿಗೂ ಅನ್ನಿಸ್ತಲ್ಲ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಭಯ ಕಮ್ಮಿ ಆಯ್ತು ನನಗೆ. ನಾನೇನು ಅನ್ಕೊಂಡ ಇಲ್ಲ, ಅವಳು ಸ್ವಲ್ಪ ಡಿಸ್ಕಸ್ ಮಾಡ್ತಾವಳೆ.
ಡಿಸ್ಕಸ್ ಮಾಡ್ಲಿಲ್ವಾ ನೀನು? ಅದ್ರೊಳಗೆ ಒಂದೇ ಗೊತ್ತೆ, ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆಫಿನೇಷನ್. ಏನ್ ತಗೊಂಡು ಬರ್ಲಿಲ್ವಾ? ಅದ್ರೊಳಗೆ ಒಂದು ಬಂದೇ ಇಲ್ಲ, ಮಾಡೋಕೆ ಪೇಪರ್ ಏನೂ ಬಂದೇ ಇಲ್ಲ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಅಷ್ಟೇ. ಸ್ವಲ್ಪ ನಂಗೆ ಸಾಕು. ಏ ಲೂಸು, ಆ ಬಾಕ್ಸ್ ಎಷ್ಟು ಚಿಕ್ಕದಿದೆ, ಅದ್ರಲ್ಲಿ ನೀನು ಎಷ್ಟು ತಂದಿದ್ಯಾ ತಾಯಿ ಅಂತ ಹೇಳ್ತಿರೋದು. ಕೊಡಲೇ ತಂದಿದೆ. ಇಚ್ಛೆ ಇದೆ ನೋಡಿಕ. ಬನ್ನಿ ಚಿಂಚುತ್ತೀನಿ. ತಾಯ್ನಾಡು ಹುಡುಗಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೊತ್ತಾಗಲ್ಲ ಕನ್ನಡ ನಿಜವಾಗ್ಲೂ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅಪ್ಪ ಅಮ್ಮ ಇದಾರಲ್ಲ, ಬೇಡ ಪಪ್ಪ ಮಮ್ಮಿ ನನ್ನನ್ನು ಬೇಡ ಅಂತ ಹೆಸರು ಆಗಿದಾರಲ್ಲ ಅವರು. ಇವ್ರ ಅಪ್ಪ ಅಮ್ಮ ಈಗ ಸಾಕ್ತಿದಾರಲ್ಲ ಇದನ್ನ, ಅವ್ರು ಟ್ರಿಪ್ ಹೋಗಿದ್ರು ಆಫ್ರಿಕಕ್ಕೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವಾಗಿಂದ ನನ್ನನ್ನು ಇಲ್ಲೇ ಚಿತ್ರದುರ್ಗ ಇಲ್ಲೇನಾ? ಅದೇ ಅವ್ರ ಮನೆ. ಒಂದ್ ಹೆಜ್ಜೆ ಸಾಕು ಅವಳಿಗೆ ಮನೆಯಿಂದ ಕಾಲೇಜಿಗೆ ಬರಕ್ಕೆ. ಅದಕ್ಕೆ ನೀನ್ ಬೀದರಲ್ಲಿ ಇದೀಯಾ? ಬರೀ ಕುಡಿಗಲ್ಲು ಸ್ಲಿಪ್ಡರು ಗುಬ್ಬಿ ನಿಟ್ಟರು ಸರ್ ಬಂದೇ ಇಲ್ವಲ್ಲ ಸರ್ ಅಂತ ಎಲ್ಲ ಕೇಳಕ್ಕ. ಆ ಸರ್ ನನ್ಗೆ ಡೋರೆಮೋನ್ ಕಣ್ಣಂಗ್ ಕಾಣಿಸ್ತಾರೆ ಗೊತ್ತಾ? ಆ ಸರ್ ನನ್ಗೆ ಡೋರೆಮೋನ್ ಕಣ್ಣಂಗ್ ಕಾಣಿಸ್ತಾರೆ ಗೊತ್ತಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದೊಡ್ಡ ಸೀರಿಯಸ್ ಸ್ಟೋರಿ ನಗು ಬಂತ. ಆಮೇಲೆ ಅಲ್ಲಿ ಟಿಕೆಟ್ ತಗೊಂಡು ಮತ್ತೆ ತುಮಕೂರಿಗೆ ಬಂದಿದೆ ಗೊತ್ತಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸ್ಟೋರಿ ಕೇಳಿ ನಗಕ್ಕಾಗ್ದೆ ಅಳಕ್ಕಾಗ್ದೆ ನಮ್ ಬಾಳ್ಗೆ ಬೆಂಕಿ ಹಾಕ. ನಾವು ಚಿಕ್ಕೂರಿಗೆ ಬಂದಿಲ್ಲ ಸ್ಟಾರ್ಟಿಂಗ್, ಬಟ್ ನಾವು ಬಂದ ಅಂದ್ರೆ ಅಡಿಕೆ ಗಿಡ ಅದು ಗೊತ್ತೇ ಇಲ್ಲ. ಅನ್ಕೊಂಡೆ ಇಲ್ಲಿ ಬಂದ ಮೇಲೆ ನಾನು ನೋಡಿದೆ. ಅಂದ್ರೆ ಅವಳು ಹೇಳಿದ್ದೆ ಹೆಂಗ್ ಗೊತ್ತಾ, ಅಡಿಕೆ ಗಿಡ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ. ಅಡಿಕೆ ಗಿಡ ಸೈಡ್ ಇಲ್ವಾ? ಇಲ್ಲ, ಈ ಕಡೆ ಬಂದ್ಮೇಲೆ ಇವು ಗಿಡ ಎಲ್ಲ ಹಂಗೆ ಹಂಗೆ ಮಾತಾಡ್ತಾ ಟೈಮ್ ಪಾಸ್ ಮಾಡಿ ಎಕ್ಸಾಮ್ಗೆ ಟೈಮ್ ಆಗಿ ಹೋಯ್ತು. ನಮ್ಮ ಕ್ಯಾಂಪಸ್ ನೋಡಿದ್ರೆ ಹೀಗಿದೆ, ಫುಲ್ ಗ್ರೀನರಿ. ಇಷ್ಟು ಒಳ್ಳೆ ಕ್ಯಾಂಪಸಲ್ಲಿ ಇದೀವಲ್ವ ನಾವು, ಫುಲ್ ಗ್ರೀನರಿ. ಆಯ್ ಸಿಂಚ ಬಾರೇ ಬಾ, ಅಪ್ರೂಪದ ಮುಳ್ಳಂದಿ ಬಾ. ಇವನ್ನೇ ನೋಡ್ತೀರಾ ಕಂಜೂಸ್ ಮಗ. ಇದನ್ನೇ ಹಾಕದು. ಹಂಗೆ ಹಿಂಗೆ ಆಡಿ ಟೈಮ್ ಪಾಸ್ ಎಲ್ಲ ಮುಗಿಸಿ ಎಕ್ಸಾಮು ಕೂಡ ಬರ್ತಿದ್ದಾಯಿತು. 3 ಅವರ್ ಎಕ್ಸಾಮ್ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಹಾಗೆ ಹಿಂಗೆ ಬಂದ್ವಿ. ನನ್ನ ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿರಲಿಲ್ಲ. ನಮ್ಮಪ್ಪ ಬಂದು ವೆಯ್ಟ್ ಮಾಡ್ತಿದ್ರು ಅಂತ ಬೇಗ ಬಂದೆ. ಅಪ್ಪ ಕರ್ಕೊಂಡು ಹೋದ್ವಿ. ಮನೆಗೆ ಹೋಗ್ತಾ ಹಾಗೆ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ನೂಡಲ್ಸ್ ತೊಗೊಂಡೋಗಿ ನೂಡಲ್ಸ್ ತಿಂದು ಅವತ್ತಿನ ಡೇನ ಹೆಣ್ಣು ಮಾಡಿದೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಈ ವ್ಲಾಗ್ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಮಕೂರಲ್ಲಿ ಕೋರ್ಟ್ ಹತ್ರ ಕೆಲಸ ಇದೆ, ಅಲ್ಲಿ ಹೋಗಬೇಕಿತ್ತು. ತುಮಕೂರೆಲ್ಲ ತೋರಿಸ್ಕೊಂಡು ಬಂದಂಗಾಗುತ್ತೆ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡೆ, ಬಟ್ ಅದನ್ನು ಈ ವಿಡಿಯೋದಲ್ಲ ಆ್ಯಡ್ ಮಾಡೋಕ್ಕಾಗಲಿಲ್ಲ, ಲೆಂತ್ ಜಾಸ್ತಿ ಇತ್ತು. ನಾಳೆ ವಿಡಿಯೋದಲ್ಲಿ ನೋಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ರಕ್ಷು ವ್ಲಾಗ್ಸ್. ಬೈ ಬೈ. ಅಷ್ಟೇ.